ರಾಜ್ಯದಲ್ಲಿ ಎಷ್ಟೇ ಬಣಗಳಾದ್ರೂ ಎಷ್ಟೇ ಸಂಘಟನೆಗಳು ಓಪನ್ ಆದ್ರೂ ಕನ್ನಡಕ್ಕೆ ಶಕ್ತಿ ಜಾಸ್ತಿ, ಹೋರಾಟಕ್ಕೆ ಶಕ್ತಿ ಜಾಸ್ತಿ. ಎಲ್ಲಿ ಏನಕ್ಕೆ ಒಡಕು ಮೂಡಿ ಬರ್ತಿದೆ ಅಂದರೆ ಕೆಲವು ರಾಜಕಾರಣಿಗಳು ಇರ್ತಾರೆ, ಹೆಂಗೆ ಅಂದರೆ ವಿಷ ಜಂತುಗಳ ಥರ ವಿಷ ಬೀಜ ಬಿತ್ತುತ್ತಾ ಇರ್ತಾರೆ ಹೋರಾಟಗಾರರ ನಡುವೆ. ಅದರಿಂದ ಎಲ್ಲ ಸಣ್ಣ ಪುಟ್ಟ ಯಾವ ಕ್ಷೇತ್ರದಲ್ಲಿಲ್ಲ ಒಡಕುಗಳು, ಯಾವ ವಿಭಾಗದಲ್ಲಿಲ್ಲ, ಎಲ್ಲ ಕಡೆ ಇರುತ್ತೆ. ಜನರಲ್ಲಾಗಿ ನಮ್ಮ ಹೋರಾಟಗಾರರಲ್ಲಿ ಇದೆ. ಆದರೆ ಯಾವುದೇ ಕಾರಣಕ್ಕೂ ಹೋರಾಟಗಳು ಫೇಲ್ಯೂರ್ ಆಗಲ್ಲ, ಬಂಧುಗಳು ಫೇಲ್ಯೂರ್ ಆಗಲ್ಲ. ಏನೇ ಮಾಡಿದ್ರು ಜನಗಳು ಅರ್ಥ ಮಾಡ್ಕೊಂಡು ಕೆಲವು ಕಡೆ ಅವರ ಹಿತದೃಷ್ಟಿ ನೋಡ್ಕೊಂಡು ಕೆಲವರು ಓಪನ್ ಮಾಡ್ತಾರೆ, ಕೆಲವರು ಕ್ಲೋಸ್ ಮಾಡ್ತಾರೆ. ಯಾವುದೇ ಮಾದಾಯಿ ಆಗಲಿ ಮತ್ತು ಕಾವೇರಿ ಆಗಲಿ ಯಾವುದೇ ವಿಚಾರ ಹೋರಾಟಗಾರರು ಮಾಡಿದ್ರು ಸಕ್ಸಸ್ಸೇ ಆಗುತ್ತೆ ಹೊರತು ಈ ರಾಜಕಾರಣಿಗಳಿಂದ ಹತ್ತಿಕ್ಕತ್ತಕ್ಕಂಥ ಪ್ರಯತ್ನ ಮಾಡ್ತಾರೆ ಹೋರಾಟಗಾರನ. ಅದರಿಂದ ಅವರು ಅನ್ಸಕ್ಸಸ್ ಅಂತ ಹೇಳೋದು. ನಮ್ಮ ಹೋರಾಟಗಳು ಯಾವತ್ತೂ ಫಲಶ್ರುತಿನೇ. ಇದಿಷ್ಟು ಕನ್ನಡ ಕ್ರಾಂತಿ ದಳದ ಹೋರಾಟಗಾರರಂಥ ತೇಜಸ್ವಿಯರವರ ಮಾತಾಗಿರ್ತಕ್ಕಂತಹದ್ದು. ಭಾಳ ಪ್ರಮುಖವಾಗಿ ನಮ್ಮದು ಭಾರತ ಬಂದ್ಗೆ ನೈತಿಕ ಬೆಂಬಲವಷ್ಟೇ. ಕೊರೋನಾ ಹಿನ್ನೆಲೆಯಲ್ಲಿ ಸಾಕಷ್ಟು ತೊಂದರೆಗಳು ಉಂಟಾಗುತ್ತೆ ಬಂದ್ನಿಂದ. ಆ ಒಂದು ಕಾರಣದ ಹೊರತಾಗಿ ನಮ್ಮ ಬೆಂಬಲ ಸದಾ ರೈತರಿಗಿರುತ್ತೆ ಅನ್ನುವಂತಹ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಉಮೇಶ್ ಜೊತೆ ಸಂದೀಪ್ ಕುಮಾರ್, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ವಿರೋಧಿ ಸರ್ಕಾರ